ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಇರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದೀವಿ, ಆದ್ರೆ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನಮ್ಮ ರಿಸರ್ವೇಷನ್ಗಳನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ, ನಾವು ಅಪ್ಲೈ ಮಾಡಿರುವಂಥ ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಯಾವ ರೀತಿ ತಿಳ್ಕೊಬೇಕಾಗತ್ತೆ, ನಾವು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡಿದೀವಿ, ಮತ್ತೊಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಡೌನ್ಲೋಡ್ ಮಾಡ್ಕೋಬೇಕಾ ಅಥವಾ ಡೌನ್ಲೋಡ್ ಮಾಡ್ಕೊಂಡಾಗ ಯಾವ ರೀತಿ ಅದು ವೆರಿಫೈಡ್ ಅಂತ ತೋರಿಸುತ್ತೆ, ಇನ್ನಿತರ ಹಲವಾರು ಡೌಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಸಕ್ಸಸ್ಫುಲ್ ಅಪ್ಲಿಕೇಶನ್ ಯಾವ ರೀತಿ ಇರಲಿದೆ ಅಂದ್ರೆ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಾ, ಕೆಲವೊಂದು ಗ್ರಾಮೀಣ ಮಾಧ್ಯಮ ಆಗಿರಲಿ ಅಥವಾ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮಾಧ್ಯಮ ಆಗಿರಲಿ, ಅದು ವೆರಿಫೈಡ್ ಮಾಡದೆ ಅಷ್ಟೇ ಕ್ಲೇಮ್ ಮಾಡಿರ್ತೀರ, ಅಲ್ಲಿ ಕ್ಲೇಮ್ ಆ್ಯಂಡ್ ನಾಟ್ ವೆರಿಫೈಡ್ ಬಂದಿರುತ್ತೆ. ಅಂಥ ವಿದ್ಯಾರ್ಥಿಗಳು ವೆರಿಫೈ ಮಾಡ್ಕೊಂಡಾಗ ಯಾವ ರೀತಿ ಬರುತ್ತೆ, ಅಥವಾ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಹೋದ ವರ್ಷ ಪ್ರಿವಿಯಸ್ ಇಯರ್ ವೆರಿಫೈಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಪ್ಲಿಕೇಶನಲ್ಲಿ ತೋರಿಸುತ್ತೆ, ಹಲವಾರು ಡೌಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಾಲಮ್ಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾಲಮನ್ನು ನೀವು ತೆಗೆದುಕೊಳ್ಳುವಾಗ ನಿಮ್ಮ ಡೌನ್ಲೋಡ್ ಮಾಡಿಕೊಂಡಿರುವಂಥ ಅಪ್ಲಿಕೇಶನ್ ಸೈಡಿಗಿಡಿ, ಈ ಒಂದು ವಿಡಿಯೋವನ್ನು ಓಪನ್ ಇಟ್ಟು ಸರಿಯಾದ ರೀತಿಯಲ್ಲಿ ನೀವು ಗಮನಿಸ್ತಾ ಹೋಗಿ. ಓಕೆ, ಇಲ್ಲಿ ಒಂದನೇದಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದಾಗ ಫೈನಲ್ ಪ್ರಿಂಟ್ಔಟ್ ಕಾಪಿ ತೆಗೆದುಕೊಂಡಿರ್ತಾರೆ. ಈ ಒಂದು ಫೈನಲ್ ಪ್ರಿಂಟ್ಔಟ್ ಕಾಪಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಾಮನ್ ಯೂಜಿ ಆನ್ಲೈನ್ ಅಪ್ಲಿಕೇಶನ್ 2026 ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಈ ಅಪ್ಲಿಕೇಶನ್ ನಂಬರ್ ಇಲ್ಲಿ ಬಂದಿರುತ್ತೆ. ಕ್ಯಾಂಡಿಡೇಟ್ ಹೆಸರು ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ಬಂದಿರಬೇಕಾಗುತ್ತೆ. ಅದೇ ರೀತಿ ತಂದೆ ಹಾಗೂ ತಾಯಿ ಹೆಸರಾಗಿರಲಿ, ಆಮೇಲೆ ಡೇಟ್ ಆಫ್ ಬರ್ತ್ ಆಗಿರಲಿ, ಆಟೋಮೆಟಿಕ್ ಆಗಿ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಪೆಚ್ ಆಗಿರುತ್ತೆ. CBSE ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಎಂಟರ್ ಮಾಡಿರ್ತೀರ ಅದೇ ರೀತಿಯಲ್ಲಿ ಪೆಚ್ ಆಗಿರುತ್ತೆ. ಓಕೆ, ಆಮೇಲೆ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ID ಇದು ಇಲ್ಲಿ ಹೈಡ್ ಮಾಡಿರ್ತಾರೆ, ಅದು ನೀವು ಆಲ್ರೆಡಿ ವೆರಿಫೈಡ್ ಮಾಡ್ಕೊಂಡಿರ್ತೀರ, ಅಂದರೆ OTP ಪಡೆದುಕೊಂಡು ಅಲ್ಲಿ ವೆರಿಫೈಡ್ ಆಗಿರುತ್ತೆ. ಆ ಜಿಮೇಲ್ ID ಮತ್ತು ಮೊಬೈಲ್ ನಂಬರ್ ಯಾವುದೇ ಕಾರಣಕ್ಕೂ ಚೇಂಜ್ ಕೂಡ ಮಾಡಲಾಗೋದಿಲ್ಲ. ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೆಸ್ ಸಂಪೂರ್ಣವಾಗಿ ಮುಗಿಯುವವರೆಗೆ, ಅಂದರೆ ನೀವು ಅಡ್ಮಿಷನ್ ಪಡೆದುಕೊಳ್ಳುವವರೆಗೂ ಕೂಡ ಆ ಒಂದು ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ID ಬಹಳಷ್ಟು ಜೋಪಾನವಾಗಿ ಇಟ್ಕೋಬೇಕು, ಮಿಸ್ ಮಾಡಿಕೊಳ್ಳಬಾರ್ದು. ಓಕೆ, ರಾಷ್ಟ್ರೀಯತೆ ಆಗಿರಲಿ, ಇಲ್ಲಿ ಅಭ್ಯರ್ಥಿಯ ಜೆಂಡರ್ ಕೂಡ ಅಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಸ್ಟೇಟ್ ವಿದ್ಯಾರ್ಥಿಗಳಿಗೆ ಅಥವಾ CBSE ವಿದ್ಯಾರ್ಥಿಗಳು ಮ್ಯಾನ್ಯಲ್ ಆಗಿ ಎಂಟರ್ ಕೂಡ ಮಾಡಿರ್ತೀರ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಕ್ಯಾಂಡಿಡೇಟ್ ಫುಲ್ ಅಡ್ರೆಸ್ ಅನ್ನಲ್ಲಿ ಮೆನ್ಷನ್ ಮಾಡಿರ್ತೀರ. ಇಲ್ಲಿ ತೆಳಗಡೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದು ಅಪ್ಲೈಡ್ ಕೋರ್ಸಸ್ ಅಲ್ಲಿ, ಇಲ್ಲಿ ಅಪ್ಲೈಡ್ ಕೋರ್ಸಸ್ ವಿದ್ಯಾರ್ಥಿಗಳು ಇಲ್ಲಿ PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಫಾರ್ ಆಲ್ ಕೋರ್ಸಸ್ ಅಂತ ಕೊಟ್ಟಿದ್ದಾರೆ. KCET ಅಲ್ಲಿ ಬರುವಂತಹ ಎಲ್ಲಾ ಕೋರ್ಸ್ಗಳು ಕೂಡ ಈ ಒಂದು PCMB ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಅದು PCMB ಸೆಲೆಕ್ಟ್ ಮಾಡೋದ್ರಿಗೆ PCBನೂ ಬತ್ತು, PCMನೂ ಬತ್ತು, ಅಂದರೆ ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ ಆಗಿರಲಿ, ಅಗ್ರಿ ಆಗಿರಲಿ, ಅಥವಾ ಫಾರ್ಮಸಿ ಆಗಿರಲಿ, D ಫಾರ್ಮ್ ಆಗಿರಲಿ, B ಫಾರ್ಮ್ ಆಗಿರಲಿ, ನರ್ಸಿಂಗ್ ಆಗಿರಲಿ, ಪ್ರತಿಯೊಂದು ಕೋರ್ಸಿಗೂ ಕೂಡ ಈ ಒಂದು PCMBಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಆದ ಕಾರಣಕ್ಕಾಗಿ PCMB ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಓಕೆ, ಅದರಂತೆ ಕೆಲವು ವಿದ್ಯಾರ್ಥಿಗಳು ನೀಟ್ ಕೂಡ ಅಪ್ಲೈ ಮಾಡೋರಿರ್ತಾರೆ. ಮುಂದೆ ನೀಟಲ್ಲಿ ಇದು ಯಾಕೆ ನಾವು ನೀಟ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಇಲ್ಲಿ UG ನೀಟ್ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಅಪ್ಲಿಕೇಶನ್ ಹಾಕೋರಿದ್ದೀರಾ, ಮುಂದೆ ನೀಟ್ ಎಕ್ಸಾಮಿನೇಷನ್ ಬರೆದು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋರಿದ್ದೀರಾ, ಈ ಒಂದು KEA ಕೌನ್ಸಿಲಿಂಗಲ್ಲಿ ನೀಟ್ ಸೀಟು ಅಂದರೆ ಮೆಡಿಕಲ್ ಸೀಟು ಆಗಿರಲಿ, ಆಯುಷ್ ಸೀಟು ಆಗಿರಲಿ, ಡೆಂಟಲ್ ಸೀಟು ಪಡೆದುಕೊಳ್ಳೋರು ಆಸಕ್ತಿ ಹೊಂದಿರುವಂಥ ವಿದ್ಯಾರ್ಥಿಗಳು ಇಲ್ಲಿ UG ನೀಟ್ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಇದು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡೋರಂತ ನೀವು ಮುಂದೆ ನಿಮ್ಮ ಒಂದು ರಿಸಲ್ಟ್ ಬಂದ ನಂತರ, ನಿಮ್ಮ ಒಂದು KCET ರಿಸಲ್ಟ್ ಆದ ನಂತರ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಆಮೇಲೆ ನೀಟ್ ರಿಸಲ್ಟ್ ಆದ ನಂತರ ಅದರ ಒಂದು ವೆರಿಫಿಕೇಶನ್ ಸ್ಲಿಪ್ ಕೂಡ ಬಿಡ್ತಾರೆ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಿಡುವ ಮೊದಲು ನಿಮ್ಮ ಒಂದು KCETಯ ಒಂದು ಹಾಲ್ ಟಿಕೆಟನ್ ಜೊತೆಗೆ ನಿಮ್ಮ ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡೋ ಒಂದು ಅವಕಾಶ ಕೊಡ್ತಾರೆ. ವೆಬ್ಸೈಟಲ್ಲೇ ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡೋದ್ರ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಓಪನ್ ಮಾಡಿ ಅಲ್ಲಿ ನೀಟ್ ರೂಲ್ ನಂಬರ್ ಎಂಟರ್ ಮಾಡೋ ಅವಕಾಶ ಕೊಡ್ತಾರೆ. ನೀಟ್ ರೂಲ್ ನಂಬರ್ ಸಕ್ಸಸ್ಫುಲ್ ಆಗಿ ವೆರಿಫೈಡ್ ಆದ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ, ಅಂದರೆ ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗುತ್ತೆ. ಆ ವೇಳೆಯಲ್ಲಿ ನೀಟ್ ಕೌನ್ಸಿಲಿಂಗ್ ಕೂಡ ಈ KEA ಮುಖಾಂತರ ಭಾಗವಹಿಸಲು ಅರ್ಹತೆ ಪಡೆದುಕೊಳ್ಳೋರಾಗ್ತೀರ. ಆದ ಕಾರಣಕ್ಕಾಗಿ UG ನೀಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, PCMB ಆ್ಯಂಡ್ UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನಾವು UG ನೀಟ್ ಸೆಲೆಕ್ಟ್ ಮಾಡಿಲ್ಲ, ಈಗ ಸೆಲೆಕ್ಟ್ ಮಾಡ್ಬೋದು, ಅವಕಾಶ ಇದೆ. ಓಕೆ, ಆಮೇಲೆ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್, ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ, ನೀವು ಒಂದು ವೇಳೆ ಅಂದರೆ ವಿದ್ಯಾರ್ಥಿಗಳು ಗಮನಿಸಿ, ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಓಕೆ ಅವರು ಯಾರಾದರೂ ಹೊಲ ಹೊಂದಿದ್ದಲ್ಲಿ, ನೀವು ಅಗ್ರಿಕಲ್ಚರ್ ಕೋಟಾ ಸೀಟ್ ನೀವು ಬಯಸಿದ್ದಲ್ಲಿ ಇಲ್ಲಿ ಎಸ್ ಅಂತ ಕೊಡಬೇಕು. ಮುಂದೆ ಅಪ್ಲಿಕೇಶನ್ ಹಾಕಿದ ನಂತರ ರಿಸಲ್ಟ್ ಬಂದ ನಂತರ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸಲುವಾಗಿ ಮತ್ತೊಂದು ಸಲ ಅವರು
KCET ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಮತ್ತೊಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ನಿಮ್ಮ ಒಂದು KCET ಎಕ್ಸಾಮ್ ಆದ ನಂತರ ಇದು ವ್ಯವಸಾಯಗಾರರ ದೃಢೀಕರಣ ಪತ್ರ ಆಗಿರಲಿ, ಅಫಿಡಾವಿಟ್ 1 ಅಥವಾ ಅಫಿಡಾವಿಟ್ 2 ಆಗಿರಲಿ, ಅಥವಾ ನಿಮ್ಮ ಒಂದು ವಂಶವೃಕ್ಷ ದೃಢೀಕರಣ ಪತ್ರ ಆಗಿರಲಿ, ಇದು ಅಪ್ಲೋಡ್ ಮಾಡೋದಿರುತ್ತೆ. ಯಾರಿಗೆ ಯಾವೆಲ್ಲ ಸರ್ಟಿಫಿಕೇಟ್ ಬೇಕಾಗುತ್ತೆ ಅನ್ನೋ ಬಗ್ಗೆ ನಾನು ಕೆಲವು ದಿವಸಗಳಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಡೇಟ್ ಮಾಡ್ತೀನಿ. ಅಂದರೆ ಅಗ್ರಿಕಲ್ಚರ್ ಕೋಟಾ ಆ ಒಂದು ಎಕ್ಸಾಮಿನೇಷನ್ ಬಿಟ್ಟಾಗ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ತಿಳಿಸ್ತೇನೆ. ಅದ್ರ ಬಗ್ಗೆ ಯಾವುದೇ ರೀತಿ ಅವರಿಗೆ ಬೇಡ. ಓಕೆ, ಒಟ್ಟಿನಲ್ಲಿ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಗ್ರಿಕಲ್ಚರ್ ಕೋಟಾ ಇಲ್ಲಿ ಎಸ್ ಆಗಿದೆ ಇಲ್ಲ ಅಂತ ತಿಳ್ಕೊಬೇಕಾಗಿದ್ದಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಅಂತ ಬಂದು ನೀವು ಯಾವ್ದು ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಒಂದು ಎಕ್ಸಾಮ್ ಸೆಂಟರ್ ಇಲ್ಲಿ ಕಂಪಲ್ಸರಿ ಆಗಿ ಬಂದಿರಬೇಕು. ಓಕೆ, ಇಲ್ಲಿ ಅಗ್ರಿಕಲ್ಚರ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಇದು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಮಾತ್ರ ಮುಂದೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಎಸ್ ಮಾಡಲು ಅರ್ಹತೆ ಪಡೆದುಕೊಳ್ಳೋರಾಗ್ತೀರಾ. ಅವ್ರಿಗೆ ಮಾತ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಅವಕಾಶ ಕೊಡ್ತಾರೆ, ಉಳಿದಂತೆ ಎಲ್ಲರಿಗೂ ಅವಕಾಶ ಕೊಡೋದಿಲ್ಲ. ಓಕೆ, ಅಗ್ರಿಕಲ್ಚರ್ ಕೋಟಾ ನಿಮ್ಗೆ ಆಸಕ್ತಿ ಇದು, ನೀವು ಎಸ್ ಮಾಡದೇ ಇದ್ರೆ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎಡಿಟ್ ಆಪ್ಷನ್ ಇರೋದಿಲ್ಲ. ಆದ ಕಾರಣಕ್ಕಾಗಿ ಈಗಲೇ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಕೋಟಾ ನೀವು ಹೊಂದಿದ್ರೆ ಎಸ್ ಅಂತ ಮಾಡಿಕೊಂಡು ಯಾವ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ನೀವು ತೆಗೆದುಕೊಳ್ಳೋರಿದ್ರೆ ಅದನ್ನು ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಓಕೆ, ಈ ವಿದ್ಯಾರ್ಥಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಟ್ನಳ್ಳಿ ಫಾರ್ಮ್ ವಿಜಯಪುರ ಅಂತ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಸೆಂಟರ್ಸ್ಗಳಿವೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಎಕ್ಸಾಮ್ ಸೆಂಟರ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು 2 ಎಕ್ಸಾಮ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕರೆಕ್ಟಾಗಿ ಎಕ್ಸಾಮ್ ಸೆಂಟರ್ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಹಾಕಿರುವಂಥ ಸೆಂಟರ್ಗೂ ಹಾಗೂ ಇಲ್ಲಿ ಪ್ರೈವೇಟ್ ಬಂದಿರೋ ಸೆಂಟರ್ಗೂ ಏನಾದರೂ ಚೇಂಜಸ್ ಇದ್ದರೆ ತಿದ್ದುಪಡಿ ಮಾಡ್ಬೋದು, ಅವಕಾಶ ಇದೆ. ಆಮೇಲೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಅವಕಾಶ ಇರೋದಿಲ್ಲ. ಈಗ ಬಿಟ್ಟಿದ್ದಾರೆ, ನಿಮಗೆ 22ನೇ ತಾರೀಕಿನವರೆಗೆ ಅಪ್ಲಿಕೇಶನ್ ದಿನಾಂಕವಿದೆ. ಇಲ್ಲಿ ನೋಟಿಫಿಕೇಶನ್ ಕೂಡ ಆಲ್ರೆಡಿ ವಿದ್ಯಾರ್ಥಿಗಳು ಗಮನಿಸಿರ್ಬೋದು. ಈ ಒಂದು KCET ಅಪ್ಲಿಕೇಶನ್ ಹಾಕಲು 22/2/2026 ಡೇಟ್ ಮುಂದುವರಿಸಿದ್ದಾರೆ. ಈ ಒಂದು ದಿನಾಂಕದ ಒಳಗೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕದೇ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದ್ರಿದೆ ಕರೆಕ್ಷನ್ ಕೂಡ ಮಾಡ್ಕೋಬಹುದು. ಹಾಗೂ ವೆರಿಫಿಕೇಶನ್ ಕೂಡ ಆದಷ್ಟು ಬೇಗನೆ ಮಾಡ್ಕೊಳ್ಳಿ. 22/2/2026 ಕೊನೆಯ ದಿನಾಂಕವಿದೆ. ವಿದ್ಯಾರ್ಥಿಗಳು ವೇಟ್ ಮಾಡದೆ ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಗೆ ರೆಡಿ ಇದ್ರೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಅರ್ಹತಾ ಕೋಡ್ ಎಲಿಜಿಬಿಲಿಟಿ ಕೋಡ್ ಕ್ಲಾಸ್ ಎ ಬರುತ್ತೆ. ಕರ್ನಾಟಕದಲ್ಲಿ 7 ವರ್ಷಕ್ಕಿಂತ ಹೆಚ್ಚಿಗೆ ಅಭ್ಯಾಸ ಮಾಡಿದಲ್ಲಿ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎನೇ ಬರುತ್ತೆ. ಓಕೆ, ಅದರಂತೆ ಇಲ್ಲಿ ಮಾತೃಭಾಷೆ ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಕನ್ನಡ ಅಥವಾ ಹಿಂದೂ ಆಗಿರಲಿ ಅಥವಾ ಮುಸ್ಲಿಂ ಉರ್ದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಾಗಿರ್ಲಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಕರ್ನಾಟಕದಲ್ಲಿ ಒಟ್ಟು ಅಧ್ಯಯನಗಳ ಸಂಖ್ಯೆ 1 ರಿಂದ 12. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವರ್ಷ ಅಧ್ಯಯನ ಮಾಡಿದಿರ ಅಂತ ಇದ್ದಲ್ಲಿ ಇಲ್ಲಿ 12 ಅಂತ ಇರುತ್ತೆ. ನೀವು ಎಷ್ಟು ವರ್ಷ ಅಭ್ಯಾಸ ಮಾಡಿರ್ತೀರ ಅಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ ಮೀಸಲಾತಿ ಜಾತಿ ಹೆಸರು, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಡೌಟ್ ಇದೆ. ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತೀರಾ, ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ GM ಅಂತ ತೋರಿಸುತ್ತೆ, ಇಲ್ಲಿ ನಿಮ್ಮ ಒಂದು ಕಾಸ್ಟ್ ತೋರಿಸುತ್ತೆ. GM ಆ್ಯಂಡ್ ನಿಮ್ಮ ಕಾಸ್ಟ್ ತೋರಿಸಬಾರ್ದು. ನಿಮ್ಮ ಒಂದು ಕೆಟಗರಿ ಏನಿದೆ ಅದು ಅಲ್ಲಿ ತೋರಿಸ್ಬೇಕು. ಇನ್ನೊಂದ್ಸಲ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ರೀಸಬ್ಮಿಟ್ ಮಾಡಿ ಇನ್ನೊಂದ್ಸಲ ಎಸ್ ಮಾಡಿಕೊಂಡು RD ನಂಬರ್ ಆಕ್ಸೆಪ್ಟೆಡ್ ಅಂತ ಬಂದಾಗ ಮತ್ತೊಂದ್ಸಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅವಾಗ ಸರಿಯಾಗಿ ಬರುತ್ತೆ. ಓಕೆ, ಇಲ್ಲಿ ನಿಮ್ಮ ಯಾವ ಕೆಟಗರಿ ಇದೆ, 2A ಇದ್ರೆ 2A, 2B ಇದ್ರೆ 2B, ಥರ್ಡ್ ಇದ್ರೆ ಥರ್ಡ್ B ಇದ್ರೆ ಥರ್ಡ್ B, ಕೆಟಗರಿ 1 ಇದ್ರೆ ಕೆಟಗರಿ 1, SC ST ಇದ್ರೆ SC ST ಅಂತ ಕಂಪಲ್ಸರಿ ಇಲ್ಲಿ ಬಂದು ನಿಮ್ಮ ಯಾವ ಕಾಸ್ಟ್ ಇರುತ್ತೆ ಅಲ್ಲಿ ಕಾಸ್ಟ್ ಬಂದಿರಬೇಕು. ಅದರಂತೆ ಇನ್ಕಮ್ RD ನಂಬರ್ ಇದ್ದಲ್ಲಿ ಕೂಡ ಇಲ್ಲಿ ಇನ್ಕಮ್ RD ನಂಬರ್ ಅಲ್ಲಿ ಮೆನ್ಷನ್ ಆಗಿರ್ಬೇಕಾಗುತ್ತೆ. ಓಕೆ, ಇನ್ಕಮ್ RD ನಂಬರ್ ಕೂಡ ಸರಿಯಾಗಿ ಇಲ್ಲಿ ಆಕ್ಸೆಪ್ಟೆಡ್ ಇದ್ರೆ ಮಾತ್ರ ಮೆನ್ಷನ್ ಆಗಿರುತ್ತೆ. ಓಕೆ, 2A 2B ಇದ್ದವರಿಗೆ ಕಾಸ್ಟ್ ಇನ್ಕಮ್ ಮಾತ್ರ ಎರಡೂ ಕೂಡ ಒಂದೇ ಇರುತ್ತೆ. ಆದ ಕಾರಣಕ್ಕಾಗಿ ಕಾಸ್ಟ್ ಅಲ್ಲಿ ಮಾತ್ರ ತೋರಿಸಿದ್ರು ಕೂಡ ಯಾವುದೇ ರೀತಿಯಲ್ಲಿ ವರಿಬೇಡ. 2A 2B ಥರ್ಡ್ B ವಿದ್ಯಾರ್ಥಿಗಳಿಗೆ ಇನ್ಕಮ್ ಅಂಡ್ ಕಾಸ್ಟ್ ಒಂದರಲ್ಲೇ ಕೊಡ್ತಾರೆ. ಉಳಿದಂತೆ SC ST ಕೆಟಗರಿ 1 ವಿದ್ಯಾರ್ಥಿಗಳಿಗೆ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ. ಆದ ಕಾರಣಕ್ಕಾಗಿ ಅವರಿಗೆ ಸಪ್ರೇಟ್ ಆಗಿ 2 ನಂಬರ್ ಹಾಕೋದಿರುತ್ತೆ. ಓಕೆ, ಇಲ್ಲಿ ಈ ರೀತಿ ಗಮನಿಸಬೇಕು. ಓಕೆ, ಆಮೇಲೆ ನಿಮ್ಮ ಒಂದು ಎನ್ಯುವಲ್ ಇನ್ಕಮ್ ನಿಮ್ಮ ಎನ್ಯುವಲ್ ಇನ್ಕಮ್ ಎಷ್ಟಿದೆ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಆಮೇಲೆ NCC ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ NCC ಎಸ್ ಅಂತ ಬಂದಿರುತ್ತೆ. ಆ ಒಂದು B ಸರ್ಟಿಫಿಕೇಟ್ ನಂಬರ್ ಅಲ್ಲಿ ಎಂಟರ್ ಮಾಡಿರುವಂತ ಇಲ್ಲಿ ತೋರಿಸುತ್ತೆ. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ತೋರಿಸೋದಿಲ್ಲ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಎಸ್ ಮಾಡ್ಕೊಂಡವ್ರಿಗೆ ಆ ನಂಬರ್ ತೋರಿಸುತ್ತೆ. ಡಿಫೆನ್ಸ್ ಆಗಿರಲಿ, ಎಕ್ಸ್ ಡಿಫೆನ್ಸ್ ಆಗಿರಲಿ, ಆಂಗ್ಲೋ ಇಂಡಿಯನ್ ಆಗಿರಲಿ, ಸೆಂಟ್ರಲ್ ಆರ್ಮ್ ಫೋರ್ಸ್ ಆಗಿರಲಿ, ಎಕ್ಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಆಗಿರಲಿ, ಅಥವಾ ಇಲ್ಲಿ ಇದು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳು ನೋನ್ ಇರುತ್ತೆ. ಯಾವ ವಿದ್ಯಾರ್ಥಿಗಳು ಆ ಅರ್ಹತೆ ಹೊಂದಿರ್ತೀರಾ, ಆ ಮೀಸಲಾತಿ ಹೊಂದಿರ್ತೀರ ಅವ್ರಿಗೆ ಮಾತ್ರ ಅಲ್ಲಿ ಎಸ್ ಬಂದಿರುತ್ತೆ. ಅದ್ರ ಮುಂದೆಗಡೆ ನಂಬರ್ ಕೂಡ ಅಲ್ಲಿ ಬಂದಿರುತ್ತೆ. ವಿದ್ಯಾರ್ಥಿಗಳಿಗೆ ಸಕ್ಸಸ್ಫುಲ್ ಆಗಿ ಗಮನಿಸಬೇಕು. ಆಮೇಲೆ ನೋಡಿ ಇಲ್ಲಿ ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಾಮ್ 1 to 10th ಓನ್ಲಿ ಫಾರ್ ಕರ್ನಾಟಕ ಅಂತ ಇದೆ. ಕರ್ನಾಟಕದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಆ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನೀವು ಹೊಂದಿದ್ದರೆ ಇಲ್ಲಿ ಎಸ್ ಅಂತ ಬಂದಿರಬೇಕು. ವಿದ್ಯಾರ್ಥಿಗಳು ಗಮನಿಸಿ. ಒಂದು ವೇಳೆ ನಿಮಗೆ ಇಲ್ಲಿ ನೋ ಅಂತ ಬಂದರೆ ಅಥವಾ ಈ ಕಾಲಮಲ್ಲಿ ಯಾವುದೇ ರೀತಿಯಲ್ಲಿ ತೋರಿಸದೇ ಇದ್ರೆ
ಅಲ್ಲಿ ಕನ್ನಡ ಮಾಧ್ಯಮ ರಿಸರ್ವೇಷನ್ ನಿಮಗೆ ಸಿಗೋದಿಲ್ಲ. ಅದರಂತೆ ಇಲ್ಲಿ ರೂರಲ್ ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಂಪೂರ್ಣವಾಗಿ ರೂರಲ್ ಮೀಡಿಯಂ ನೀವು ಅಂದ್ರೆ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ರೆ ಇಲ್ಲಿ ಎಸ್ ಅಂತ ಬಂದಿರಬೇಕು. ಇದು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಗಮನಿಸಿ. ಒಂದು ವೇಳೆ ಇರದೇ ಇದ್ದರೆ ಫಸ್ಟ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಕೆಲವು ವೇಳೆಯಲ್ಲಿ ಅಲ್ಲಿ ಎಸ್ ಅಂತ ಕೊಟ್ಟರು ಕೂಡ ಅಲ್ಲಿ ನೋ ಅಂತ ಬಂದಿದೆ. ಆ ವಿದ್ಯಾರ್ಥಿಗಳು ಇನ್ನೊಂದ್ಸಲ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಓಪನ್ ಮಾಡಿಕೊಂಡು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿ ಇನ್ನೊಂದ್ಸಲ ಸರಿಯಾಗಿ ಅಪ್ಡೇಟ್ ಆಗುತ್ತೆ. ಎಸ್ ಬಂದಾಗ ಆಮೇಲೆ ವೆರಿಫಿಕೇಶನ್ ಓಪನ್ ಆಗುತ್ತೆ. ಓಕೆ. ಆಮೇಲೆ ಕಲ್ಯಾಣ ಕರ್ನಾಟಕ ಯಾವೆಲ್ಲ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕ 371J ಸರ್ಟಿಫಿಕೇಟ್ ಹೊಂದಿರ್ತೀರಾ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಹೊಂದಿರ್ತೀರಾ, ಆ ವಿದ್ಯಾರ್ಥಿಗಳಿಗೆ ಎಸ್ ಬಂದಿರುತ್ತೆ. ಅದರ ಆಡಿ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಒಂದು ಆಡಿ ನಂಬರ್ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು. ಇಷ್ಟ ಆದ ನಂತರ ಇಲ್ಲಿ ಡ್ಯೂ ರೈಟ್ ಅಪೇರಿಂಗ್ ಬೋರ್ಡ್ 12th ಇನ್ ಕರ್ನಾಟಕ ಅಂತ ಇದೆ, ಎಸ್ ಅಂತ ಇದೆ. ಅದರಂತೆ ಇಲ್ಲಿ ಫಸ್ಟ್ PUC ಅರ್ಹತಾ ಮಂಡಳಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಕಾಲೇಜು ಪ್ರಕಾರ ಇಲ್ಲಿ ಕೆಲವೊಂದು ಟೈಪ್ ಮೆನ್ಷನ್ ಆಗಿರುತ್ತೆ, ಕೆಲವೊಂದು ಟೈಮಲ್ಲಿ ಮೆನ್ಷನ್ ಆಗಿರೋದಿಲ್ಲ. ಆಮೇಲೆ ಇಲ್ಲಿ ಸೆಕೆಂಡ್ PUC ಯಾವ್ದು ನೀವು ಬೋರ್ಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅನ್ನೋ ಬಗ್ಗೆ ಅಥವಾ ಅರ್ಹತೆ ನೀವು ಪಡೆದುಕೊಳ್ಳೋರಿದ್ದೀರಾ ಅಂತ ಇದ್ದಲ್ಲಿ ಅಲ್ಲಿ ಸ್ಟೇಟ್ ಬೋರ್ಡ್ ಅದನ್ನು ನೋಡಿ. ಇಲ್ಲಿ ಡಿಸ್ಟಿಕ್ ಆಟೋಮೆಟಿಕ್ ಆಗಿ ಪ್ಯಾಚ್ ಆಗಿರುತ್ತೆ. ನೀವು ಹಾಕಿರುವಂತ SITS ಮುಖಾಂತರ ಇಲ್ಲಿ ಡಿಸ್ಟಿಕ್ ಪ್ಯಾಚ್ ಆಗಿರುತ್ತೆ. ಅಥವಾ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಿದ್ರು ಕೂಡ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಯಾವ ಡಿಸ್ಟಿಕ್ ಅಲ್ಲಿ ನೀವು ಸೆಕೆಂಡ್ PUC ಎಕ್ಸಾಮಿನೇಷನ್ ಬರಿತಾ ಇದ್ರ ಅನ್ನೋ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇಲ್ಲಿ PUC ವಿದ್ಯಾರ್ಥಿ ತೇರ್ಗಡೆ ಆದ ವರ್ಷ, PUC ನಂಬರ್, ಇಯರ್ ಆಫ್ ಪಾಸಿಂಗ್ ಅಂತ ಇದೆ. ಇದು ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ PUC ರಿಪೀಟರ್ ವಿದ್ಯಾರ್ಥಿಗಳು ಹೋದ ವರ್ಷ ಎಕ್ಸಾಮಿನೇಷನ್ ಬರೆದಿರ್ತೀರ, ಅದೇ ರೀತಿ ಮತ್ತೆ ಈ ವರ್ಷ CET ಎಕ್ಸಾಮಿನೇಷನ್ ಬರಿತಾ ಇರ್ತೀರ ಅಂತ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PU ನಂಬರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅವರಿಗೆ ಇಲ್ಲಿ 2024 ಅಥವಾ 2023 ಅಥವಾ 2022 ಅಂತ ತೋರಿಸುತ್ತೆ. ಅದೇ ರೀತಿ ಈ ವರ್ಷ ಬರುವಂತ ವಿದ್ಯಾರ್ಥಿಗಳಿಗೆ ಅವರ ಈ ವರ್ಷದ 2026 2026 ಅಂತ ರಿಜಿಸ್ಟ್ರೇಷನ್ ನಂಬರ್ ಮೆನ್ಷನ್ ಆಗಿರುತ್ತೆ. ಅವರಿಗೆ 2026 ಅಂತ ಅಲ್ಲಿ ತೋರಿಸುತ್ತೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತಿರುಗಡೆ ಆಗಿರೋದಂಥದ್ದಲ್ಲಿ ಎಸ್ ಅಂತ ಇರುತ್ತೆ. ಆಮೇಲೆ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಒಂದು ವೇಳೆ ಅಪ್ಲಿಕೇಶನ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿದರೂ ಕೂಡ ಅದು ಕೂಡ ಅಕ್ಸೆಪ್ಟೇಬಲ್ ಆಗಿರುತ್ತೆ. ಓಕೆ. ಆಮೇಲೆ ನೀವು 2026ಕ್ಕಿಂತ ಮೊದಲು CET ಅಥವಾ NEET ಎಕ್ಸಾಮಿನೇಷನ್ಗೆ ಹಾಜರಾಗಿದ್ದೀರಾ, CET ಸಂಖ್ಯೆ ಅಥವಾ ಪರೀಕ್ಷೆ ಬರೆದ ವರ್ಷ ಅದು ಆಟೋಮೆಟಿಕ್ ಆಗಿ ತೆಗೆದುಕೊಂಡಿರುತ್ತೆ. ಪ್ರತಿಯೊಬ್ಬ ರಿಪೀಟರ್ ವಿದ್ಯಾರ್ಥಿಗಳು ಗಮನಿಸಿರ್ಬೋದು, ಅಪ್ಲಿಕೇಶನ್ ಹಾಕುವಾಗ ಜಸ್ಟ್ ಅಲ್ಲಿ ಎಸ್ ಅಂತ ಕೊಟ್ಟಾಗ ಎಲ್ಲ ಡೀಟೇಲ್ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಆ ಒಂದು CET ನಂಬರ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಆಮೇಲೆ ನಿಮ್ಮ ಒಂದು ಸ್ಟಡಿ ಡೀಟೇಲ್ ಬರುತ್ತೆ. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲೆಲ್ಲಿ ಕಲ್ತಿದ್ದೀರ ಅನ್ನೋ ಬಗ್ಗೆ ಎಲ್ಲ ಸರಿಯಾಗಿ ಮೆನ್ಷನ್ ಆಗಿದೆ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. SITS ಮುಖಾಂತರ ಆಲ್ರೆಡಿ ಡೈರೆಕ್ಟ್ ಆಗಿ ಮೆನ್ಷನ್ ಆಗಿರುತ್ತೆ. ಆಮೇಲೆ ಇಲ್ಲಿ ಪೇಮೆಂಟ್ ಡೀಟೇಲ್ ಆಗಿರಲಿ, ಪೇಮೆಂಟ್ ಡೀಟೇಲ್ ಅಪ್ಲಿಕೇಶನ್ ಫೀ 600 ರೂಪಾಯಿ ಇರುತ್ತೆ. ಪೇ ಡೇಟ್ ಯಾವಾಗಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಅನ್ನೋ ಬಗ್ಗೆ ಸರಿಯಾಗಿ ಗಮನಿಸಿ. ಓಕೆ. ಅದರಂತೆ ಇಲ್ಲಿ ಡಿಕ್ಲರೇಷನ್ ಇದೆ, ಫೈನಲ್ ಕಾಪಿ, ಈ ಒಂದು ಸಿಗ್ನೇಚರ್ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು, ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಸರಿಯಾಗಿ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಗಮನಿಸಬೇಕಾಗತ್ತೆ. ಓಕೆ. ಆಮೇಲೆ ಅತಿ ಮುಖ್ಯವಾಗಿ ಕ್ಲೇಮ್ ಸರ್ಟಿಫಿಕೇಟ್ ಅಲ್ಲಿ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇದು ಕ್ಲೇಮ್ ಸರ್ಟಿಫಿಕೇಟ್ ಬಹಳಷ್ಟು ಮುಖ್ಯ, ಗಮನಿಸಿ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ, ನ್ಯಾಷನಾಲಿಟಿ ಆಗಿರಲಿ, ನಿಮ್ಮ ಹೆಸರು, ಮದರ್ ಟಂಗ್ ಆಗಿರಲಿ ಹಾಗೂ ಜೆಂಡರ್ ಆಗಿರಲಿ, ಕ್ಯಾಟಗರಿ ಆಗಿರಲಿ, ಡೇಟ್ ಆಫ್ ಬರ್ತ್ ಆ್ಯಂಡ್ ಕಾಸ್ಟ್ ನೇಮ್, ಕ್ಯಾಟಗರಿ, ರಿಲಿಜನ್, ಸೂಪರ್ನಮಿರಿ ಕೋಟಾ, ಇನ್ಕಮ್, ಹೈದರಾಬಾದ್ ಕರ್ನಾಟಕ, ಎಲಿಜಿಬಿಲಿಟಿ ಕ್ಲಾಸ್ ಆ್ಯಂಡ್ JK ಮೈಗ್ರೆಂಟ್ ಆ್ಯಂಡ್ NRI ವಾರ್ಡ್ ಇವೆಲ್ಲವೂ ಸರಿಯಾಗಿ ಬಂದಿದೆ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ, ನಿಮ್ಮ ಹೆಸರು ಆಗಿರಲಿ, ಜೆಂಡರ್ ಆಗಿರಲಿ, ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ ಆಗಿದೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದರಂತೆ ಕ್ಯಾಟಗರಿ ಆಗಿರಲಿ, ಸೂಪರ್ ನ್ಯೂಮರಿಕ್ ಕೋಟಾ ಅಲ್ಲಿ ಎಸ್ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ. ಹೈದರಾಬಾದ್ ಕರ್ನಾಟಕ ನಿಮ್ಮದು ಅರ್ಹತೆ ಪಡೆದಿದ್ರೆ ಇಲ್ಲಿ ಎಸ್ ಬಂದಿರುತ್ತೆ, ಉಳಿದಂತೆ ಇಲ್ಲಿ ಇರದೇ ಇದ್ದವರಿಗೆ ನೋ ಅಂತ ಬಂದಿರುತ್ತೆ. ಆಮೇಲೆ ಕ್ಯಾಟಗರಿ SC ವಿದ್ಯಾರ್ಥಿಗಳಿಗೆ SC ಅಂತ ಬಂದಿರುತ್ತೆ. ಅಲ್ಲಿ ಕಾಸ್ಟ್ ನೇಮ್ ಇದ್ದಲ್ಲಿ ಲಂಬಾಣಿ, ಇಲ್ಲಿ ನೋಡಿ ಯಾವ್ದು ಕಾಸ್ಟ್ ಇರುತ್ತೆ ಅದು ಅಲ್ಲಿ ಬಂದಿರುತ್ತೆ. ನೀವು 2A ಇದ್ರೆ 2B, 2A ಇದ್ರೆ 2A, 3A ಇದ್ರೆ 3A, 2B ಇದ್ರೆ 2B ಈ ರೀತಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮ್ಮ ಕಾಸ್ಟ್ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಕ್ಯಾಟಗರಿಯಲ್ಲಿ GM ತೋರಿಸಿ ಕೆಳಗಡೆ ನಿಮಗೆ ನಿಮ್ಮ ಕಾಸ್ಟ್ ತೋರಿಸಿದ್ರೆ ಅದು ಕೂಡ ಅಪ್ಲಿಕೇಬಲ್ ಆಗಲ್ಲ. ಇನ್ನೊಂದ್ಸಲ ನೀವು ಓಪನ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ಆಡಿ ನಂಬರ್ ಎಂಟರ್ ಮಾಡಿ ಸರಿಯಾಗಿ ಅಕ್ಸೆಪ್ಟೇಬಲ್ ಆದಾಗ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಇಲ್ಲಿ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವುದು ಈ ಒಂದು ಕ್ಲೇಮ್ಡ್ ಸ್ಟಡಿ ಇಯರ್ ಸಮ್ಮರಿ ಇನ್ ಕರ್ನಾಟಕ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಡೌಟ್ ಇರುತ್ತೆ. ಇಲ್ಲಿ ನೋಡಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಅಂತ ಇದೆ, ವೆರಿಫೈಡ್ 12 ಅಂತ ಇದೆ, ಪ್ರಿವಿಯಸ್ ಇಯರ್ ವೆರಿಫೈಡ್ 12 ಅಂತ ಇದೆ. ಇದು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಈ ರೀತಿ ತೋರಿಸುತ್ತೆ. 12 and 12 ಪ್ರಿವಿಯಸ್ ಇಯರ್ ವೆರಿಫೈಡ್ 12 ಅಂತ ಇದೆ. ಆದರೆ ಈ ವರ್ಷದ ವಿದ್ಯಾರ್ಥಿಗಳಿಗೆ ವೆರಿಫೈಡ್ ಬೈ ಕಾಲೇಜ್ 12 ಅಂತ ತೋರಿಸುತ್ತೆ. ಓಕೆ.
ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಇದೆ, ವೆರಿಫೈಡ್ 12 ಇದೆ, ಪ್ರಿವಿಯಸ್ ಇಯರ್ ವೆರಿಫೈಡ್ 12 ಇದೆ. ಅದೇ ರೀತಿ ಈ ವರ್ಷದ ವಿದ್ಯಾರ್ಥಿಗಳಿಗೆ ವೆರಿಫೈಡ್ ಬೈ ಕಾಲೇಜ್ ಅಂತ ಇರುತ್ತೆ. ಆದ್ರೆ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಪ್ರಿವಿಯಸ್ ಇಯರ್ ವೆರಿಫೈಡ್ ಅಂತಾರೆ, ಪ್ರಿವಿಯಸ್ ಇಯರ್ ವೆರಿಫೈಡ್ ಅಂತ ಬಂದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ವೆರಿಫೈಡ್ ಆಗಿದೆ, ಮತ್ತೊಂದ್ಸಲ ನೀವು ವೆರಿಫಿಕೇಶನ್ ಮಾಡುವ ಅವಶ್ಯಕತೆ ಇಲ್ಲ. ಅದರಂತೆ ಕನ್ನಡ ಮಾಧ್ಯಮ ನೀವು ಎಸ್ ಮಾಡ್ಕೊಂಡಾಗ ಇಲ್ಲಿ 10 ಬಂದಿರುತ್ತೆ. ಅಲ್ಲಿ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡಾಗ ಅಲ್ಲಿ 10 ಬರುತ್ತೆ. ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರುತ್ತೆ. ಅದರಂತೆ ರೂರಲ್ ಡಿಸ್ಟ್ರಿಕ್ಟ್ ಎಸ್ 10 ಅಂತ ಇರಬೇಕು. ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಮೊದಲಿರುತ್ತೆ. ನೀವು ಯಾವಾಗ ಕಾಲೇಜಲ್ಲಿ ಎಲ್ಲ ಸರ್ಟಿಫಿಕೇಟ್ ಕೊಟ್ಟು ವೆರಿಫಿಕೇಶನ್ ಮಾಡ್ತಿರಲ್ಲ, ವೆರಿಫಿಕೇಶನ್ ಮಾಡಿದಾಗ ಈ ರೀತಿ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರಬೇಕು. ಇಲ್ಲಿ ಕೂಡ 10, ಇಲ್ಲಿ ಕೂಡ 10 ಅಂತ ಬರಬೇಕು. ಅವಾಗ ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಬಂದಿರುತ್ತೆ. ಇದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ವೆರಿಫೈಡ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಪಾಲಕರು ಇದು ಬಹಳಷ್ಟು ಮುಖ್ಯವಾಗಿ ಗಮನಿಸಿ. ಒಂದು ವೇಳೆ ನೀವು ಅಲ್ಲಿ ಕ್ಲೇಮ್ಡ್ ಅಲ್ಲಿ 10 ಇದೆ, ಇಲ್ಲಿ 0 ಅಂತ ಇದೆ, ವೆರಿಫೈಡ್ ಅಲ್ಲಿ 0 ಇದೆ, ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇದ್ದಲ್ಲಿ ನಿಮ್ಮ ಈ ಒಂದು ರಿಸರ್ವೇಷನ್ ನಿಮಗೆ ಮುಂದೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೊಡೋದಿಲ್ಲ. ಆದ ಕಾರಣಕ್ಕಾಗಿ ನೀವು ಕಂಪಲ್ಸರಿ ಆಗಿ ವೆರಿಫೈಡ್ ಮಾಡಿಸಲೇಬೇಕು. ನಿಮ್ಮ ಒಂದು ಸೆಕೆಂಡ್ PU ಕಾಲೇಜುಗಳಲ್ಲಿ, ಎಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ PU ಕಾಲೇಜಲ್ಲಿ ಕಲಿತಾ ಇದ್ದಾರೆ, ಈ ಫ್ರೆಶರ್ ವಿದ್ಯಾರ್ಥಿಗಳು ಕಂಪಲ್ಸರಿ ಆಗಿ ಈ ರೀತಿ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಇದ್ರೆ ನಿಮ್ಮ ಒಂದು ಕಾಲೇಜುಗಳಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸಿ, ನಿಮ್ಮ ಒಂದು ಗ್ರಾಮೀಣ ಮಾಧ್ಯಮ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಎಲ್ಲ ತೋರಿಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಓಕೆ. ಅದೇ ರೀತಿ ರಿಲಿಜಿಯಸ್ ಕ್ಲೇಮ್ ಕೂಡ ಇಲ್ಲಿ 0 ಅಂತ ಬರ್ತಾ ಇದೆ. ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ರಿಲಿಜಿಯಸ್ ಕ್ಲೇಮ್ ಇಲ್ಲಿ ಎಸ್ ಬಂದಾಗ ಇಲ್ಲಿ 10 ಅಂತ ಬಂದಿರುತ್ತೆ. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಅಕ್ಸೆಪ್ಟೇಬಲ್ ಎಸ್ ಮಾಡಿದ್ರು ಕೂಡ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಎಸ್ ಆದ್ರೆ ಅವ್ರು ಯಾವ ರೀತಿ ಮಾಡಿದಾರೆ ಅನ್ನೋ ಬಗ್ಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದನ್ನು ತಿಳಿಸಿ. ಭಾಷೆ ವಿದ್ಯಾರ್ಥಿಗೆ ಇದೊಂದು ಡೌಟ್ ಇದೆ. ಇಲ್ಲಿ ಅಕ್ಸೆಪ್ಟ್ ಆಗ್ತಾ ಇದೆ, ಅದರಲ್ಲಿ ನೋ ಅಂತ ತೋರಿಸ್ತಾ ಇದೆ, ಅಂದ್ರೆ 0 ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿ 10 ಅಂತ ತೋರಿಸ್ತಾ ಇಲ್ಲ. ಯಾವ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡುವಾಗ ಸಕ್ಸಸ್ಫುಲ್ ಆಗಿದೆ, ಎಸ್ ಅಂತ ಬಂದಿದೆ, ಇಲ್ಲಿ 10 ಅಂತ ಬಂದಿದೆ. ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಬಂದಿದೆ. ರಿಲಿಜಿಯಸ್ ಮೈನಾರಿಟಿಯಲ್ಲಿ ಅವರು ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಓಕೆ. ಇಲ್ಲಿ ಆಲ್ರೆಡಿ ತಿಳಿಸಿರುವಂತೆ ನಾಟ್ ವೆರಿಫೈಡ್ ಡೀಟೇಲ್ಸ್ ಟು ಬಿ ವೆರಿಫೈಡ್ ಅಟ್ 12th ಕಾಲೇಜ್ ಲೆವೆಲ್ ಅಂತ ಇದೆ. ನಾಟ್ ವೆರಿಫೈಡ್ ಬಂದಂತ ವಿದ್ಯಾರ್ಥಿಗಳು ಕಾಲೇಜ್ ಲೆವೆಲ್ ಅಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕು. ಸ್ಯಾಟ್ಸ್ ವೆರಿಫೈಡ್ ಕ್ಯಾಂಡಿಡೇಟ್ ಹೂ ಆರ್ ನಾಟ್ ಹ್ಯಾವಿಂಗ್ ಕನ್ನಡ ಮೀಡಿಯಂ ರೂರಲ್ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಕ್ಲೇಮ್ ನೋ ನೀಡ್ ಟು ವಿಸಿಟ್ ಕಾಲೇಜ್. ಈ ಸ್ಯಾಟ್ಸ್ ವೆರಿಫೈಡ್ ಆಗಿದೆ. 7 ವರ್ಷಕ್ಕಿಂತ ಹೆಚ್ಚಿಗೆ ಸ್ಟ್ಯಾಟ್ಸ್ ವೆರಿಫೈಡ್ ಆಗಿದೆ. ಕನ್ನಡ ಮಾಧ್ಯಮ ರಿಸರ್ವೇಷನ್ ಇಲ್ಲ, ಗ್ರಾಮೀಣ ಮಾಧ್ಯಮ ರಿಸರ್ವೇಷನ್ ಇಲ್ಲ, ರಿಲಿಜಿಯಸ್ ಮೈನಾರಿಟಿ ರಿಸರ್ವೇಷನ್ ಇಲ್ಲ ಅಂದಲ್ಲಿ ಆಮೇಲೆ ಈ ವಿದ್ಯಾರ್ಥಿಗಳು ಇನ್ನೊಮ್ಮೆ ವೆರಿಫಿಕೇಶನ್ ಮಾಡುವ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳು ಯಾವುದೇ ರೀತಿಯ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅತಿ ಸರಳ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಪ್ರತಿಯೊಂದು ರಿಸರ್ವೇಷನ್ಗಳನ್ನು ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಇನ್ನೊಂದು ಗಮನಿಸಿ, ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮೋರ್ ದ್ಯಾನ್ 8 ಲ್ಯಾಕ್ ಅಂತ ಬಂದಿರುತ್ತೆ, ಜನರಲ್ ಮೇರಿಟ್ ಅಂತ ಬಂದಿರುತ್ತೆ, ಮೋರ್ ದ್ಯಾನ್ 8 ಲ್ಯಾಕ್ ಅಂತ ಬಂದಿರುತ್ತೆ. ಯಾಕೆ ಆ ರೀತಿ ಸರ್ಟಿಫಿಕೇಟ್ ಅಲ್ಲಿ ಬಂದಿರುತ್ತೆ ಅಂತ ಇದ್ದಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಎಸ್ ಅಂತ ಕೊಟ್ಟಿರ್ತೀರಾ, ಅಪ್ಲಿಕೇಶನ್ ವ್ಯಾಲಿಡೇಟೆಡ್ ಬಟ್ ನಾಟ್ ಸಕ್ಸಸ್ಫುಲ್ ರಿಜೆಕ್ಟೆಡ್ ಅಂತ ಬಂದಿರುತ್ತೆ. ಅದನ್ನು ನೀವು ಗಮನಿಸಿರೋದಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಕಾಸ್ಟ್ ನಂಬರ್ ಆಡಿ ನಂಬರ್ ಎಂಟರ್ ಮಾಡಿದಾಗ ಯಾಕೆ ಆ ರೀತಿ ಬರುತ್ತೆ ಅದನ್ನು ಕೂಡ ವಿದ್ಯಾರ್ಥಿ ಗಮನಿಸಬೇಕು. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಸರು, ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಹೆಸರು ಎರಡು ಮ್ಯಾಚ್ ಮಾಡ್ತಾರೆ. ಅದು ಮ್ಯಾಚ್ ಆಗದೇ ಇದ್ದರೆ ಈ ರೀತಿ ಎರರ್ ಬರುತ್ತೆ. ಅದು ನಾಟ್ ಅಕ್ಸೆಪ್ಟೇಬಲ್ ಅಂತ ಬರುತ್ತೆ. ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಸರು ಹಾಗೂ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಹೆಸರು ಎರಡು ಸರಿಯಾಗಿದ್ರೆ ಮಾತ್ರ ಇಲ್ಲಿ ಅಕ್ಸೆಪ್ಟೇಬಲ್ ನಿಮ್ಮ ಕಾಸ್ಟ್ ತೋರಿಸುತ್ತೆ. ಒಂದು ಅಕ್ಸೆಪ್ಟೇಬಲ್ ಆಗದಿದ್ರೆ ಇಲ್ಲಿ ಲಾಸ್ಟಿಗೆ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಜನರಲ್ ಮೆರಿಟ್ ಅಂತ ತೋರಿಸುತ್ತೆ, ಮೋರ್ ದ್ಯಾನ್ 8 ಲ್ಯಾಕ್ ಇನ್ಕಮ್ ಅಂತ ತೋರಿಸುತ್ತೆ. ಆದ ಕಾರಣಕ್ಕಾಗಿ ಇನ್ನೊಮ್ಮೆ ಹೊಸದಾಗಿ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕಾಸ್ಟ್ ಇನ್ಕಮ್ ಮಾಡಿಕೊಂಡು ಮತ್ತೊಂದ್ಸಲ ಐಡಿ ನಂಬರ್ ಅಲ್ಲಿ ಎಂಟರ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಈ ಒಂದು ಮಾಹಿತಿಯ ವಿಡಿಯೋನು ಪ್ರತಿಯೊಬ್ಬ KCET ಅಪ್ಲೈ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಮತ್ತೆ ಇನ್ನಿತರ ಏನಾದ್ರು ತೋರಿಸಿದ್ರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಧನ್ಯವಾದಗಳು.